ಪ್ರಶ್ನೆ ಸಂಖ್ಯೆ 1. ಭೌತ ಪರಿಮಾಣಗಳು ಮತ್ತು ಅವುಗಳ ಅಂತರರಾಷ್ಟ್ರೀಯ ಮಾನಗಳನ್ನು ಕೊಡಲಾಗಿದೆ. ಅವುಗಳನ್ನು ಹೊಂದಿಸಿ ಬರೆಯಿರಿ. ಭೌತ ಪರಿಮಾಣಗಳು: ವಿಕಿರಣಶೀಲತೆ, ವಿದ್ಯುತ್ ಪ್ರವಾಹ, ಬಲ, ಒತ್ತಡ. ಮಾನಗಳು: ನ್ಯೂಟನ್, ಪಾಸ್ಕಲ್, ಆಂಪಿಯರ್, ಬೆಕ್ವೆರೆಲ್. ಇದಕ್ಕೆ ಉತ್ತರಗಳು: ವಿಕಿರಣಶೀಲತೆಯನ್ನು ಅಳೆಯುವ ಮಾನ ಯಾವುದಂದರೆ ಬೆಕ್ವೆರೆಲ್. ಎ 4. ಎರಡನೇದು ವಿದ್ಯುತ್ ಪ್ರವಾಹ ಯಾವುದು? ಆಂಪಿಯರ್. ಬಿ 3. ಸಿ ಬಲವನ್ನು ಅಳೆಯುವ ಮಾನ ನ್ಯೂಟನ್. ಡಿ ಒತ್ತಡವನ್ನು ಅಳೆಯುವುದು ಮಾನ ಪಾಸ್ಕಲ್. ಪ್ರಶ್ನೆ ಸಂಖ್ಯೆ 2. ಸಮುದ್ರದ ಮಟ್ಟದಿಂದ ಅದರ ಮೇಲಿನ ವಸ್ತುಗಳನ್ನು ಅಳೆಯುವ ಸಾಧನ ಯಾವುದು? ಆಪ್ಷನ್ಸ್ ಎ ಪ್ಯಾಥೋಮೀಟರ್, ಆಪ್ಷನ್ಸ್ ಬಿ ರಿಕ್ಟರ್ ಮಾನ, ಆಪ್ಷನ್ಸ್ ಸಿ ಬಾರೋಮೀಟರ್, ಆಪ್ಷನ್ಸ್ ಡಿ ಅಲ್ಟಿಮೀಟರ್. ಇದಕ್ಕೆ ಉತ್ತರ ಬಂದ್ಬಿಟ್ಟು ಅಲ್ಟಿಮೀಟರ್. ಸಮುದ್ರದ ಮಟ್ಟದಿಂದ ಅದರ ಎತ್ತರವನ್ನು ಅಳೆಯುವ ಮಾನ ಅಲ್ಟಿಮೀಟರ್. ಪ್ರಶ್ನೆ ಸಂಖ್ಯೆ 3. ವಸ್ತುವಿನ ಕಠಿಣತೆಯನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಆಪ್ಷನ್ಸ್ ಎ ಕ್ರೆಸ್ಕೋಗ್ರಾಫ್, ಆಪ್ಷನ್ ಬಿ ಸ್ಕ್ಲೈರೋಮೀಟರ್, ಆಪ್ಷನ್ ಸಿ ಅಮ್ಮೀಟರ್, ಆಪ್ಷನ್ಸ್ ಡಿ ಹೈಡ್ರೋಮೀಟರ್. ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಸ್ಕ್ಲೈರೋಮೀಟರ್. ವಸ್ತುವಿನ ಕಠಿಣತೆಯನ್ನು ಅಳೆಯಲು ಬಳಸುವ ಸಾಧನ ಸ್ಕ್ಲೈರೋಮೀಟರ್. ಪ್ರಶ್ನೆ ಸಂಖ್ಯೆ 4. 1912ರಲ್ಲಿ ಮೊಟ್ಟಮೊದಲ ಬಾರಿಗೆ ಜಪಾನಿನಲ್ಲಿ ಕ್ಯಾಡ್ಮಿಯಂ ಲೋಹದ ತ್ಯಾಜ್ಯದಿಂದ ಕಾಣಿಸಿಕೊಂಡ ಅತಿದೊಡ್ಡ ಮಾಲಿನ್ಯ ರೋಗ ಯಾವುದು? ಆಪ್ಷನ್ಸ್ ಎ ಮಿನ್ಮಿಟ್ ರೋಗ, ಆಪ್ಷನ್ಸ್ ಬಿ ನಿಗಟ ಮಿನ್ಮಿಟ್ ರೋಗ, ಆಪ್ಷನ್ ಸಿ ಇಟಾಯಿ ರೋಗ, ಆಪ್ಷನ್ಸ್ ಡಿ ಟಯಾಮಾ ರೋಗ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಇಟಾಯಿ ರೋಗ. 1912ರಲ್ಲಿ ಜಪಾನ್ನಲ್ಲಿ ಕಂಡುಬಂದ ತ್ಯಾಜ್ಯದಿಂದ ಮಾಲಿನ್ಯದಿಂದ ಕಂಡು ಬಂದಿರತಕ್ಕಂಥ ಮೊಟ್ಟ ಮೊದಲ ರೋಗ ಯಾವುದಂದರೆ ಇಟಾಯಿ ರೋಗ. ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್. ಪ್ರಶ್ನೆ ಸಂಖ್ಯೆ 5. 2020ರ ಮೇ 7ರಂದು ಆಂಧ್ರಪ್ರದೇಶದ ವಿಶಾಖಪಟ್ಟಣದ ಬಳಿ ವೆಂಕಟಾಪುರ ಬಳಿ ದಕ್ಷಿಣ ಕೊರಿಯಾದ LG ಕಂಪನಿಯೊಂದರಲ್ಲಿ ಅನಿಲ ಸೋರಿಕೆಯಾಗಿ 11 ಮಂದಿ ಸಾವು ಮತ್ತು ಸಾವಿರಾರು ಜನ ಅಸ್ವಸ್ಥರಾದರು. ಇದಕ್ಕೆ ಕಾರಣವಾದ ಅನಿಲ ಯಾವುದು? ಆಪ್ಷನ್ಸ್ ಎ ಐಸೋಸೈನೇಟ್, ಆಪ್ಷನ್ಸ್ ಬಿ ಮೀಥೈಲ್, ಆಪ್ಷನ್ ಸಿ ಅಮೋನಿಯಂ ನೈಟ್ರೇಟ್, ಆಪ್ಷನ್ ಡಿ ಸ್ಪೈರಿನ್ ಅನಿಲ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಸ್ಪೈರಿನ್ ಅನಿಲ. ಪ್ರಶ್ನೆ ಸಂಖ್ಯೆ 6. 2014ರ ಜೂನ್ನಲ್ಲಿ ಛತ್ತೀಸ್ಗಢದ ದುರ್ಗ ಜಿಲ್ಲೆಯ ಭಿಲಾಯ್ ಉಕ್ಕು ಸ್ಥಾವರದಲ್ಲಿ ಯಾವ ಅನಿಲ ಸೋರಿಕೆಯಾಗಿತ್ತು? ಆಪ್ಷನ್ಸ್ ಎ ಕ್ಯಾಡ್ಮಿಯಂ, ಆಪ್ಷನ್ಸ್ ಬಿ ಸಲ್ಫರ್ ಡೈಆಕ್ಸೈಡ್, ಆಪ್ಷನ್ ಸಿ ಮೀಥೈನ್, ಆಪ್ಷನ್ಸ್ ಡಿ ಪಾದರಸ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಮೀಥೈನ್. ಪ್ರಶ್ನೆ ಸಂಖ್ಯೆ 7. ಅಮೋನಿಯಂ ನೈಟ್ರೇಟ್ NH4NO3 ಇದನ್ನು ಎಲ್ಲಿ ಬಳಕೆ ಮಾಡಲಾಗುವುದು? ಆಪ್ಷನ್ಸ್ ಎ ಸಾರಜನಕಯುಕ್ತ ರಸಗೊಬ್ಬರಗಳಲ್ಲಿ, ಆಪ್ಷನ್ ಬಿ ಸ್ಫೋಟಗಳ ತಯಾರಿಕೆಯಲ್ಲಿ, ಆಪ್ಷನ್ ಸಿ ಗಣಿಗಾರಿಕೆಗಳಲ್ಲಿ, ಆಪ್ಷನ್ ಡಿ ಕ್ವಾರೆ ಮತ್ತು ಗೃಹ ನಿರ್ಮಾಣದಲ್ಲಿ. ಇದಕ್ಕೆ ಉತ್ತರ ಮೇಲಿನ ಎಲ್ಲವೂ ಸರಿ. ಪ್ರಶ್ನೆ ಸಂಖ್ಯೆ 8. ಲೋಹದೊಂದಿಗೆ ಪಾದರಸ ಬೆರೆಸಿ ತಯಾರಿಸಿದ ವಸ್ತುವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ಪಾದರಸ, ಆಪ್ಷನ್ಸ್ ಬಿ ಅಮಲ್ಗಮ್, ಆಪ್ಷನ್ ಸಿ ವಿಷ ಅನಿಲ, ಆಪ್ಷನ್ಸ್ ಡಿ ಕಾರ್ಬನ್. ಇದಕ್ಕೆ ಉತ್ತರ ಬಂದ್ಬಿಟ್ಟು ಅಮಲ್ಗಮ್. ಪ್ರಶ್ನೆ ಸಂಖ್ಯೆ 9. ಅಮಲ್ಗಮ್ ತಯಾರಾಗದ ಲೋಹಗಳು ಯಾವುವು? ಆಪ್ಷನ್ಸ್ ಎ ಚಿನ್ನ ಬೆಳ್ಳಿ, ಆಪ್ಷನ್ಸ್ ಬಿ ಬೆಳ್ಳಿ ಪ್ಲಾಟಿನಂ, ಆಪ್ಷನ್ ಸಿ ಕಬ್ಬಿಣ ಟಂಗಸ್ಟನ್, ಆಪ್ಷನ್ ಡಿ ಕಬ್ಬಿಣ ಟಂಗಸ್ಟನ್ ಟೆಂಟಾಲಮ್ ಪ್ಲಾಟಿನಂ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಕಬ್ಬಿಣ ಟಂಗಸ್ಟನ್ ಟೆಂಟಾಲಮ್ ಮತ್ತು ಪ್ಲಾಟಿನಂ ಇವು ಅಮಲ್ಗಮ್ ತಯಾರಾಗದ ಲೋಹಗಳು. ಪ್ರಶ್ನೆ ಸಂಖ್ಯೆ 10. ಪಾದರಸವು ಕಬ್ಬಿಣದ ಲೋಹದೊಂದಿಗೆ ವರ್ತಿಸಿದಾಗ ಕಬ್ಬಿಣದ ಅಮಾಲ್ಗಮ್ ಉಂಟಾಗುವುದಿಲ್ಲ. ಇದಕ್ಕೆ ಕಾರಣವೇನು? ಆಪ್ಷನ್ಸ್ ಎ ಪಾದರಸದ ಸಾಂದ್ರತೆ ಕಬ್ಬಿಣದ ಸಾಂದ್ರತೆಗಿಂತ ಹೆಚ್ಚು, ಆಪ್ಷನ್ಸ್ ಬಿ ಪಾದರಸದ ಸಾಂದ್ರತೆ ಕಬ್ಬಿಣ ಸಾಂದ್ರತೆಗಿಂತ ಕಡಿಮೆ, ಆಪ್ಷನ್ ಸಿ ಪಾದರಸ ಮತ್ತು ಕಬ್ಬಿಣದ ಸಾಂದ್ರತೆ ಒಂದೇ ಆಗಿದೆ, ಆಪ್ಷನ್ಸ್ ಡಿ ಎರಡೂ ಲೋಹಗಳು ಪರಸ್ಪರ ಆಕರ್ಷಣೆ ಹೊಂದುತ್ತವೆ. ಇದಕ್ಕೆ ಉತ್ತರ ಪಾದರಸದ ಸಾಂದ್ರತೆ ಕಬ್ಬಿಣದ ಸಾಂದ್ರತೆಗಿಂತ ಹೆಚ್ಚಾಗಿದೆ. ಪ್ರಶ್ನೆ ಸಂಖ್ಯೆ 11. ಈ ಕೆಳಗಿನವುಗಳನ್ನು ಪರಿಗಣಿಸಿ. ಆಪ್ಷನ್ಸ್ ಎ ಆಸ್ಮಾನ್ ಯೋಜನೆ, ಬಿ ಮೌಸಮ್ ಯೋಜನೆ, ಸಿ ಮೇಘರಾಜ ಯೋಜನೆ. ಮೇಲಿನವುಗಳಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಮೂಲಕ ಯಾವುದು ಈ ಆಡಳಿತವನ್ನು ಒಳಗೊಂಡಿದೆ? ಆಪ್ಷನ್ಸು ಎ ಆ್ಯಂಡ್ ಬಿ, ಬಿ ಆ್ಯಂಡ್ ಸಿ, ಸಿ ಮಾತ್ರ, ABC. ಇದಕ್ಕೆ ಉತ್ತರ ಸಿ ಮಾತ್ರ. ಪ್ರಶ್ನೆ ಸಂಖ್ಯೆ 12. ವೇದ ಸಾಹಿತ್ಯದ ನರಶಾಂಸಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್ ಎ ಭಾವಗೀತಾತ್ಮಕ ಪ್ರಣಯ ಪದ್ಯಗಳು, ಆಪ್ಷನ್ಸ್ ಬಿ ಚಾರಿತ್ರಿಕ ಪ್ರಜ್ಞೆಯ ಅಭಿವ್ಯಕ್ತಿಗಳು, ಆಪ್ಷನ್ ಸಿ ಸಾಮವೇದದ ಸಂಗೀತಾತ್ಮಕ ರಚನೆಗಳು, ಆಪ್ಷನ್ ಡಿ ಮೌಖಿಕ ಪರಂಪರೆಯಲ್ಲಿ ಸಾಗಿಬಂದ ಗಾದೆಗಳು. ಇದಕ್ಕೆ ಉತ್ತರ ಮೌಖಿಕ ಪರಂಪರೆಯಲ್ಲಿ ಸಾಗಿಬಂದ ಗಾದೆಗಳು. ಪ್ರಶ್ನೆ ಸಂಖ್ಯೆ 13. ದಕ್ಷಿಣದಲ್ಲಿ ಶಾತವಾಹನರು ನೇಗಿಲನ್ನು ಪರಿಚಯಿಸಿದವರು ಎನ್ನುವುದಕ್ಕಿಂತ ನೇಗಿಲಿನಿಂದ ಶಾತವಾಹನರು ದಕ್ಷಿಣಕ್ಕೆ ಪರಿಚಿತರಾದವರು ಎಂಬುದು ಸೂಕ್ತ. ಈ ಮಾತನ್ನು ಹೇಳಿದವರು? ಆಪ್ಷನ್ಸ್ ಎ RG ಬಂಡರ್ಕರ್, ಆಪ್ಷನ್ಸ್ ಬಿ KM ಪನಿಕ್ಕರ್, ಆಪ್ಷನ್ ಸಿ DD ಕೋಸಂಬಿ, ಆಪ್ಷನ್ಸ್ ಡಿ
ಆಪ್ಷನ್ಸ್ ಡಿ ರುಮಿಲಾ ಥಾಪರ್. ಇದಕ್ಕೆ ಉತ್ತರ ಬಂದ್ಬಿಟ್ಟು ಡಿ ಕೋಸಂಬಿ. ಪ್ರಶ್ನೆ ಸಂಖ್ಯೆ 14. ಗಾಂಧಿ ಆ್ಯಂಡ್ ಅನಾರ್ಕಿ ಎಂಬ ಕೃತಿಯನ್ನು ರಚಿಸಿದವರು ಯಾರು? ಆಪ್ಷನ್ಸ್ ಎ ಸರ್ ಸಿ ಶಂಕರ್ ನಾರಾಯಣ್, ಆಪ್ಷನ್ಸ್ ಬಿ ಮೊಹಮ್ಮದ್ ಅಲಿ ಜಿನ್ನಾ, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ಸ್ ಡಿ ರವೀಂದ್ರನಾಥ್ ಟ್ಯಾಗೋರ್. ಇದಕ್ಕೆ ಉತ್ತರ ಬಂದ್ಬಿಟ್ಟು ಸರ್ ಸಿ ಶಂಕರ್ ನಾರಾಯಣ್. ಪ್ರಶ್ನೆ ಸಂಖ್ಯೆ 15. ಕರ್ನಾಟಕದ ಹೊಸಪೇಟೆಯ ಸಂಡೂರು ಭೂಪ್ರದೇಶವು ಯಾವ ನಿಕ್ಷೇಪ ಹೊಂದಿದೆ? ಆಪ್ಷನ್ಸ್ ಎ ಚಿನ್ನ, ಆಪ್ಷನ್ಸ್ ಬಿ ಅಬ್ರಕ, ಆಪ್ಷನ್ ಸಿ ಬಾಕ್ಸೈಟ್, ಆಪ್ಷನ್ ಡಿ ಕಬ್ಬಿಣದ ಅದಿರು. ಇದಕ್ಕೆ ಉತ್ತರ ಕಬ್ಬಿಣದ ಅದಿರು. ಪ್ರಶ್ನೆ ಸಂಖ್ಯೆ 16. ಇವರಲ್ಲಿ ಭಾರತದ ಪ್ರಥಮ ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಯಾರು? ಆಪ್ಷನ್ಸ್ ಎ ಜ್ಯೋತಿ ಬಸು, ಆಪ್ಷನ್ಸ್ ಬಿ ಬುದ್ಧದೇವ ಭಟ್ಟಾಚಾರ್ಯ, ಆಪ್ಷನ್ ಸಿ ಅಚ್ಯುತ ಮೆನನ್, ಆಪ್ಷನ್ ಡಿ ಇ.ಎನ್.ಎಸ್. ನಂಬೂದರಿಪಾದ. ಇದಕ್ಕೆ ಉತ್ತರ ಇ.ಎನ್.ಎಸ್. ನಂಬೂದರಿಪಾದ. ಸಂಖ್ಯೆ 17. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಈ ಕೆಳಕಂಡುದರ ಅನ್ವಯ ಸ್ಥಾಪಿಸಲಾಗಿದೆ. ಆಪ್ಷನ್ಸ್ ಎ ಮೂಲಭೂತ ಹಕ್ಕುಗಳು, ಆಪ್ಷನ್ಸ್ ಬಿ ಮೂಲಭೂತ ಕರ್ತವ್ಯಗಳು, ಆಪ್ಷನ್ ಸಿ ಕೇಂದ್ರ ರಾಜ್ಯ ಸಂಬಂಧಗಳು, ಆಪ್ಷನ್ ಡಿ ರಾಜನೀತಿ ನಿರ್ದೇಶಕ ತತ್ವಗಳು. ಇದಕ್ಕೆ ಉತ್ತರ ರಾಜನೀತಿ ನಿರ್ದೇಶಕ ತತ್ವಗಳ ಆಧಾರದ ಮೇಲೆ ಪಂಚಾಯಿತಿ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 18. ಮಧ್ಯಂತರ ಬಜೆಟ್ ಅನ್ನು ಹೀಗೂ ಕರೆಯುತ್ತಾರೆ. ಆಪ್ಷನ್ಸ್ ಎ ವೋಟ್ ಆನ್ ಅಕೌಂಟ್, ಆಪ್ಷನ್ಸ್ ಬಿ ಆಡ್ ಹಾಕ್ ಬಜೆಟ್, ಆಪ್ಷನ್ ಸಿ ಅಲ್ಪಾವಧಿ ಬಜೆಟ್, ಆಪ್ಷನ್ ಡಿ ಪೂರಕ ಬಜೆಟ್. ಇದಕ್ಕೆ ಉತ್ತರ ಬಂದ್ಬಿಟ್ಟು ವೋಟ್ ಆನ್ ಬಜೆಟ್. ಪ್ರಶ್ನೆ ಸಂಖ್ಯೆ 19. ಆರ್ಥಿಕ ಅಭಿವೃದ್ಧಿಯೊಂದಿಗೆ ಸಗಟು ದೇಶೀಯ ಉತ್ಪನ್ನದಲ್ಲಿ ಸೇವಾ ಕ್ಷೇತ್ರದ ಪಾಲು. ಆಪ್ಷನ್ಸ್ ಎ ಹೆಚ್ಚಾಗುತ್ತದೆ, ಆಪ್ಷನ್ಸ್ ಬಿ ಕಡಿಮೆಯಾಗುತ್ತದೆ, ಆಪ್ಷನ್ ಸಿ ಏರಿಳಿತವಾಗುತ್ತದೆ, ಆಪ್ಷನ್ ಡಿ ಸ್ಥಿರವಾಗಿರುತ್ತದೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಹೆಚ್ಚಾಗುತ್ತದೆ. ಆರ್ಥಿಕ ಅಭಿವೃದ್ಧಿ ಹೆಚ್ಚಾದಂತೆ ಸಗಟು ದೇಶೀಯ ಉತ್ಪನ್ನದಲ್ಲಿ ಸೇವಾ ಕ್ಷೇತ್ರದ ಪಾಲು ಹೆಚ್ಚಾಗುತ್ತದೆ. ಪ್ರಶ್ನೆ ಸಂಖ್ಯೆ 20. ಕರ್ನಾಟಕದಲ್ಲಿ ಮಾನವ ಅಭಿವೃದ್ಧಿಯ ವರದಿಯನ್ನು ಸಿದ್ಧಪಡಿಸಿದ ವರ್ಷ ಯಾವುದು? ಆಪ್ಷನ್ಸ್ ಎ 1995, ಆಪ್ಷನ್ಸ್ ಬಿ 1999, ಆಪ್ಷನ್ ಸಿ 2000, ಆಪ್ಷನ್ ಡಿ 2007. ಮಾನವ ಅಭಿವೃದ್ಧಿ ವರದಿಯನ್ನು ಸಿದ್ಧಪಡಿಸಿದ ವರ್ಷ 1999. ಪ್ರಶ್ನೆ ಸಂಖ್ಯೆ 21. ಬೀಜ್ ಬಚಾವೋ ಆಂದೋಲನದ ಗುರಿ ಏನು? ಆಪ್ಷನ್ಸ್ ಎ ರಾಸಾಯನಿಕ ಬಳಸದೆ ಬೆಳೆ ರಕ್ಷಣೆ, ಆಪ್ಷನ್ಸ್ ಬಿ ರಾಸಾಯನಿಕ ಬಳಸಿ ಬೆಳೆ ರಕ್ಷಣೆ, ಆಪ್ಷನ್ ಸಿ ಬೆಳೆ ರಕ್ಷಣೆ, ಆಪ್ಷನ್ ಡಿ ಅತಿಯಾದ ನೀರಿನ ಬಳಕೆಯಿಂದ ಬೆಳೆ ರಕ್ಷಣೆ. ಇದಕ್ಕೆ ಉತ್ತರ ರಾಸಾಯನಿಕ ಬಳಸದೆ ಬೆಳೆಯನ್ನು ರಕ್ಷಣೆ ಮಾಡುವುದು ಬೀಜ್ ಬಚಾವೋ ಆಂದೋಲನದ ಗುರಿಯಾಗಿದೆ. ಪ್ರಶ್ನೆ ಸಂಖ್ಯೆ 22. ಭಾರತದಲ್ಲಿ ರ್ಯಾಲಿ ಫಾರ್ ವ್ಯಾಲಿ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಈ ಸಮಸ್ಯೆಯನ್ನು ಎತ್ತಿ ಹಿಡಿಯಲು. ಆಪ್ಷನ್ಸ್ ಎ ಪರಿಸರದ ಅವನತಿ, ಆಪ್ಷನ್ಸ್ ಬಿ ಜೀವ ವೈವಿಧ್ಯತೆ, ಆಪ್ಷನ್ ಸಿ ಸ್ಥಳಾಂತರಗೊಂಡ ಜನರ ಪುನರ್ವಸತಿ, ಆಪ್ಷನ್ ಡಿ ಕೃಷಿ ಭೂಮಿಯ ನಷ್ಟ. ಇದಕ್ಕೆ ಉತ್ತರ ಪರಿಸರದ ಅವನತಿ. ರ್ಯಾಲಿ ಫಾರ್ ವ್ಯಾಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಪರಿಸರದ ಅವನತಿಯನ್ನು ತಡೆಗಟ್ಟಲು. ಪ್ರಶ್ನೆ ಸಂಖ್ಯೆ 23. ಅರಣ್ಯವನ್ನು ಕಡಿದು ಬೆಂಕಿಯಿಂದ ಸುಟ್ಟು ಆ ಪ್ರದೇಶದಲ್ಲಿ ವ್ಯವಸಾಯ ಮಾಡುವುದನ್ನು ಡ್ಯಾಶ್ ಎನ್ನುವರು. ಆಪ್ಷನ್ಸ್ ಎ ಸ್ಥಳಾಂತರ ವ್ಯವಸಾಯ, ಆಪ್ಷನ್ಸ್ ಬಿ ಸಾಂದ್ರ ಬೇಸಾಯ, ಆಪ್ಷನ್ ಸಿ ವಾಣಿಜ್ಯ ವ್ಯವಸಾಯ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸ್ಥಳಾಂತರ ವ್ಯವಸಾಯ. ಒಂದು ಅರಣ್ಯವನ್ನು ಕಡಿದು ಬೆಂಕಿಯಿಂದ ಸುಟ್ಟು ಆ ಪ್ರದೇಶದಲ್ಲಿ ವ್ಯವಸಾಯ ಮಾಡುವುದನ್ನು ಸ್ಥಳಾಂತರ ವ್ಯವಸಾಯ ಅಂತೇಳಿ ಕರೀತಾರೆ. ಪ್ರಶ್ನೆ ಸಂಖ್ಯೆ 24. ಕಬ್ಬಿಣದ ಅದಿರಿನ ಉತ್ಪಾದನದಲ್ಲಿ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ? ಆಪ್ಷನ್ಸ್ ಎ ಛತ್ತೀಸ್ಗಢ, ಆಪ್ಷನ್ಸ್ ಬಿ ಕರ್ನಾಟಕ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ಜಾರ್ಖಂಡ್. ಇದಕ್ಕೆ ಉತ್ತರ ಛತ್ತೀಸ್ಗಢ. ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಛತ್ತೀಸ್ಗಢ ಮೊದಲ ಸ್ಥಾನದಲ್ಲಿದೆ. 25ನೇ ಪ್ರಶ್ನೆ. 21ನೇ ತಿದ್ದುಪಡಿಯ ಅನ್ವಯ ನಮ್ಮ ಪ್ರಾದೇಶಿಕ ಭಾಷೆಗಳ ಪಟ್ಟಿಗೆ ಸೇರಿಸಲ್ಪಟ್ಟ ಭಾಷೆ ಯಾವುದು? ಆಪ್ಷನ್ಸ್ ಎ ಒರಿಯಾ, ಆಪ್ಷನ್ ಬಿ ಕಾಶ್ಮೀರಿ, ಆಪ್ಷನ್ ಸಿ ಸಿಂಧಿ, ಆಪ್ಷನ್ ಡಿ ಅಸ್ಸಾಮಿ. ಇದಕ್ಕೆ ಉತ್ತರ ಸಿಂಧಿ. ಧನ್ಯವಾದಗಳು. ನಮ್ಮ ಚಾನಲ್ನ ಇಷ್ಟವಾಗಿದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಹೆಚ್ಚಿನ ಪ್ರಶ್ನೆಗಳ ಪ್ರಾಕ್ಟೀಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.